ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನೋಡಿ, ಈ ನಕ್ಷತ್ರಗಳೊಂದು ನೀವೇನಾದರೂ ಮನೆಯ ಪ್ಲ್ಯಾನ್ ಮಾಡಿಸ್ತಾ ಇದ್ದೀನಿ, ಆರ್ಕಿಟೆಕ್ಟ್ ಮಾಡಿಸ್ತಾ ಇದ್ದೀನಿ ಅಥವಾ ಅದರದ ಪ್ಲ್ಯಾನ್ ರೆಡಿ ಮಾಡಿಸ್ತಾ ಇದ್ದೀನಿ ಅಂದರೆ ಈ ನಕ್ಷತ್ರ ಇರ್ತಕ್ಕಂಥ ದಿನದಲ್ಲಿ ತಾವು ಮಾಡಿಸಿದ್ರೆ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಅದು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಕೊನೆಯವರೆಗೂ ನೋಡಿ. ಈ ದಿನದ ಪಂಚಾಂಗ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಂಡು ತದನಂತರ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಸೋಮವಾರ ತೃತೀಯ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಧ್ರುವ ಯೋಗ ಇರ್ತಕ್ಕಂಥ ಸಮಯ, ವಿಷ್ಟೀಕರಣ ಇರ್ತಕ್ಕಂಥದ್ದು. ಚಂದ್ರ ಚಿತ್ತಾ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 7 ಗಂಟೆ 59 ನಿಮಿಷದಿಂದ 9 ಗಂಟೆ 29 ನಿಮಿಷದವರೆಗೂ. ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 10 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 39 ನಿಮಿಷದವರೆಗೂ. ಗುಳಿಕ ಕಾಲ 2 ಗಂಟೆ 1 ನಿಮಿಷದಿಂದ 3 ಗಂಟೆ 39 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ 1 ಗಂಟೆ 49 ನಿಮಿಷದಿಂದ 2 ಗಂಟೆ 28 ನಿಮಿಷದವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದಾದರೆ ಬೆಳಗ್ಗೆ 8 ಗಂಟೆ 10 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ. ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ನೋಡೋಣ. ಚಿತ್ತಾ ನಕ್ಷತ್ರದಲ್ಲಿ ತುಲಾರಾಶಿಯಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ. ಈ ದಿನ ಮೊದಲು ಮೇಷರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಕ್ರಿಯೇಟಿವಿಟಿ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ತಮ್ಮ ಪ್ರಯತ್ನದಿಂದ ಈ ದಿನ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಬಿಸ್ನೆಸ್ ಇರತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೆರೆಹೊರೆಯವರಿಗೆ ಉತ್ತಮ ಬಾಂಧವ್ಯತೆ ಇರ್ತಕ್ಕಂಥದ್ದು. ಮೇಷರಾಶಿಯವ್ರಿಗೆ ಒಂದು ರೀತಿಯಾಗಿ ತಾವು ಆ್ಯಕ್ಟಿವ್ನೆಸ್ಸು, ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥ ದಿನ ಮೇಷರಾಶಿಯವರಿಗೆ ತೋರಿಸ್ತಾ ಇದೆ. ಹಾಗೆ ಕೂತಿರ್ತಕ್ಕಂಥ ನಕ್ಷತ್ರ ಸ್ವತಃ ತನ್ನದೇ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಮ್ಯಾಕ್ಸಿಮಮ್ ಈ ದಿನ ತಾವು ಎದುರಾಳಿಯನ್ನು ಗೆಲ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ನಷ್ಟ, ಕುಟುಂಬಕ್ಕೋಸ್ಕರ ನಷ್ಟವನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಾಗೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು ಅಥವಾ ಕೆಲಸಗಾರರಿಗೋಸ್ಕರ ಒಂದು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಈ ದಿನ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖರ್ಚುಗಳ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಇರುತ್ತೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ, ಮಿಥುನ ರಾಶಿಯವರು ದುಡುಕಿ ನಿರ್ಧಾರಗಳನ್ನು ತೊಗೊಳ್ಳೋದು ಬೇಡ. ಅಹಂ ಇರ್ತಕ್ಕಂಥದ್ದು ಇರುತ್ತೆ, ಸ್ಪೋರ್ಟಿನೆಸ್ ಇರುತ್ತೆ, ಆರೋಗ್ಯದಲ್ಲಿ ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ಇರುತ್ತೆ, ಆಹ್ಲಾದ ಇರ್ತಕ್ಕಂಥದ್ದು ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಅನ್ನೆಸಸರಿಯಾಗಿ ನೀವು ಅಹಮ್ಮನ್ನು ಪಡ್ಕೊಂಡ್ರೆ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ವಾತಾವರಣವನ್ನು ಬರ್ತಕ್ಕಂಥದ್ದು ಇರುತ್ತೆ. ಆದರೂ ಕೂಡ ಒಳ್ಳೆಯ ದಿನ, ಎಂಜಾಯ್ ದ ಡೇ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಎಚ್ಚರ, ವಾಹನದಲ್ಲಿ ಸ್ವಲ್ಪ ಎಚ್ಚರದಿಂದ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮನೆ ನಿರ್ಮಾಣ ಅಥವಾ ಸೈಟ್ ಖರೀದಿ ಯೋಗಕ್ಕೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ದಿನ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ವಾಹನದ ವಿಚಾರದಲ್ಲಿ ಎಚ್ಚರ, ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ನೀವು ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಪ್ರಯತ್ನಕ್ಕೆ ತಕ್ಕ ಲಾಭ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಲಾಭದ ದಿನ. ನೀವು ಕ್ರಿಯೇಟಿವಿಟಿಯಲ್ಲಿ ಲಾಭವನ್ನು ಮಾಡ್ತೀರಿ, ಕಮಿಷನ್ ಆಧಾರಿತವಾಗಿ ಲಾಭವನ್ನು ಮಾಡ್ತಕ್ಕಂಥದ್ದು ಇರುತ್ತೆ, ಸೇಲ್ಸಲ್ಲಿ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು ಇರುತ್ತೆ. ಮನೆಯಲ್ಲಿ ಎನರ್ಜೆಟಿಕ್ ಆಗಿರ್ತಕ್ಕಂಥದ್ದು ಈ ದಿನದ ತತ್ವ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ದುಡಿಮೆ ಇರ್ತಕ್ಕಂಥದ್ದು ಇರುತ್ತೆ. ಚೆನ್ನಾಗಿ ದುಡಿತೀರ, ಹಣಕಾಸಿನ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು, ಕುಟುಂಬ ಸೌಖ್ಯ ಇರ್ತಕ್ಕಂಥದ್ದು, ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ, ಅಹಮ್ಮಿಂದ ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಕಾಣ್ತಕ್ಕಂಥದ್ದು ಇರುತ್ತೆ. ಆದರೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ. ದಶಮಾಧಿಪತಿ ಲಗ್ನದಲ್ಲಿದ್ದಾನೆ. ರಾಜಯೋಗದ ತತ್ವ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ನಿಮ್ಮ ಒಂದು ಪ್ರಯತ್ನದಿಂದ ಸರ್ಕಾರಿ ಮತ್ತೊಂದು ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ, ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಇದ್ದಕ್ಕಿದ್ದ ದೂರ ಪ್ರಯಾಣಗಳು ಬರ್ಬೋದು. ಯಾರೊಟ್ಟಿಗೂ ಬರೆದಲೇ ಇರ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಯಾರು ಮಾತಾಡಿಸಿದ್ರೂ ಕೋಪ ಮಾಡ್ಕೋಬೋದು. ಮನಸ್ಥಿತಿ ಒಂದೇ ರೀತಿಯಾಗಿ ಇರೋದಿಲ್ಲ, ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಶಿವನ ಅಷ್ಟೋತ್ತರ ಅಥವಾ ಶಿವನ ಮಂತ್ರಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಶುಭ ಆಗುತ್ತೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. 12 ಮನಿ ಅಂತ ಕೂಡ ಕರೆದ್ವಿ. ಅನ್ನೋನ್ ಪರ್ಸನ್ನಿಂದ 12 ಮನಿ ಬರ್ತಕ್ಕಂಥದ್ದು ಧನುರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ. ಎಂಜಾಯ್ ದ ಡೇ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು,
ನೋಡಿ, ಮಕರ ರಾಶಿಯವ್ರಿಗೆ ಈ ದಿನ ಇದ್ದಕ್ಕಿದ್ದ ಹಾಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಏನೋ ಒಂದು ಕಾಂಟ್ರಾಕ್ಟ್ ಮಾಡ್ತಿದ್ದೆ, ಸರ್ಕಾರದಿಂದ ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ತಾಯಿ ಕಡೆಯಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಸನ್ನಿವೇಶಗಳು ಮಕರ ರಾಶಿಯವರಿಗೆ ದಿನ ತೋರಿಸ್ತಾ ಇದೆ. ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ, ಕುಂಭರಾಶಿಯವರು ಕೆಲಸದ ನಿಮಿತ್ತ ಪ್ರಯಾಣವನ್ನು ಬೆಳೆಸ್ತೀರಿ. ಆರೋಗ್ಯದಲ್ಲಿ ಕೊಂಚ ಉತ್ತಮತೆ ಇರತಕ್ಕಂಥದ್ದು ಇರುತ್ತೆ, ಒಂದು ರೀತಿಯಾಗಿ ಫ್ಲಕ್ಚುಯೇಟಿಂಗ್ ಮೋಡ್ ಇರತಕ್ಕಂಥದ್ದು ಇರುತ್ತೆ. ಆದರೂ ಕೂಡ ಈ ದಿನ ಉತ್ತಮದ ದಿನ, ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆ ಕೂಡ. ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ, ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಸ್ನೇಹಿತರಿಗೆ ಹಣವನ್ನು ಕೊಟ್ಟರೆ ಹಣದ ಅಡಚಣೆ ಉಂಟಾಗ್ತಕ್ಕಂಥದ್ದು, ವ್ಯಾವಹಾರಿಕವಾಗಿ ಬಂಡವಾಳವಿಲ್ಲದ ಕೆಲಸ ಮಾತ್ರ ನಿಮಗೆ ಶುಭವನ್ನು ತರುತ್ತೆ. ಸ್ವಲ್ಪ ಆಧ್ಯಾತ್ಮಿಕ ಬಲವನ್ನು ಬೆಳೆಸ್ಕೊಂಡ್ರೆ ದಿ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಇದು ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ನೋಡಿ, ಯಾರು ಮನೆ ನಿರ್ಮಾಣ ಮಾಡಬೇಕು, ಪ್ಲ್ಯಾನ್ ಮಾಡಿಸ್ಬೇಕು, ಇಂಜಿನಿಯರ್ ಹತ್ರ ಹೋಗಬೇಕು ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಚಿತ್ತಾ ನಕ್ಷತ್ರ ಇರ್ತಕ್ಕಂಥ ಒಂದು ದಿನದಲ್ಲಿ, ಅಂದರೆ ಇಂಥ ದಿನದಲ್ಲಿ ನೀವು ಮನೆಗೆ ಪ್ಲ್ಯಾನ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿ. ಎಕ್ಸಿಕ್ಯೂಟಾಗಿ ನಿಮ್ಮ ಪ್ಲ್ಯಾನ್ ರೆಡಿ ಆಗ್ತಕ್ಕಂಥದ್ದು ಇರುತ್ತೆ. ಎಕ್ಸಲೆಂಟ್ ಪ್ಲ್ಯಾನ್ ಕೂಡ ಸಿಗುತ್ತೆ. ಎಲ್ಲೂ ಗೊಂದಲದ ವಾತಾವರಣ ಹೊಂದ್ಕೊಳ್ಳೋದಿಲ್ಲ. ಈ ಚಿತ್ತಾ ನಕ್ಷತ್ರ ಒಂದು ವಿಶ್ವಕರ್ಮನ ನಕ್ಷತ್ರ ಆಗಿರೋದ್ರಿಂದ ನಿಮಗೆ ಆ ಪ್ಲ್ಯಾನು ಕೂಡ ಅಷ್ಟೇ ಸೊಫಿಸ್ಟಿಕೇಟೆಡ್ ಆಗಿ ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.